ಬಹಳ ಗಂಭೀರವಾದಂಥ ವಿಚಾರ. ಲೋಕಸಭೆಯ ಭದ್ರತೆ ವಿಫಲವಾಗಿದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಬರೀ ಭಾರತ ದೇಶ ಒಂದೇ ಅಲ್ಲ, ಪ್ರಪಂಚದ ಉದ್ದಗಲಕ್ಕೂ ಈ ವ್ಯವಸ್ಥೆಯನ್ನು ತೀವ್ರವಾಗಿ ಚಿಂತನೆ ಮಾಡತಕ್ಕಂಥ ಜನ ಇದ್ದಾರೆ. ನಮ್ಮ ಲೋಕಸಭೆ ಬಹಳ ಅತ್ಯಂತ ಪವಿತ್ರವಾದದ್ದು, ಇತಿಹಾಸ ಪ್ರಸಿದ್ಧವಾದದ್ದು. ಇದರ ರಕ್ಷಣೆಯ ಹೊಣೆ ಎಲ್ಲರ ಜವಾಬ್ದಾರಿ. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರ ಜವಾಬ್ದಾರಿ ಅಂತ ಹೇಳಿ ಬೆಳಗಾವಿಯಲ್ಲಿ ಕರ್ನಾಟಕ ವಿಧಾನಸಭೆ ಚಳಿಗಾಲದ ಅಧಿವೇಶನ ಸುಮಾರು 4ನೇ ತಾರೀಕಿನಿಂದ ಆರಂಭ ಆಗಿ ನಾಳೆ ಅಥವಾ ನಾಳಿದ್ದು ಮುಕ್ತಾಯ ಆಗ್ತಾ ಇದೆ. ಇಲ್ಲಿ ಒಂದು ಸದನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಸದನಕ್ಕೂ ಮುಂಚೆ ಖಾಸಗಿಯಾಗಿ ಕೆಎಲ್ಇ ವಿದ್ಯಾಸಂಸ್ಥೆಯಲ್ಲಿ ಮೊದಲನೇ ಶಾಸನ ಸಭೆ ನಡೆಯಿತು. ನಾನು ಆ ಶಾಸನ ಸಭೆಯಲ್ಲಿ ಇದ್ದೆ. ಬಹಳ ಗಂಭೀರವಾದಂಥ ಚರ್ಚೆಗಳು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆಗಳು ನಡೆಯಿತು. ಅದಾದ ಮೇಲೆ ಕಟ್ಟಡ ಸುವರ್ಣಸೌಧ ನಿರ್ಮಾಣ ಆದ ಮೇಲೆ ಅದರ ಗಾಂಭೀರ್ಯ ಕಳೆದಾಗ್ತಾ ಇದ್ದೇವೆ. ಅದರ ಚೈತನ್ಯವನ್ನ ನಾವೇ ಕಳೆದಾಗ್ತಾ ಇದ್ದೀವಿ. ಅದರ ಶಕ್ತಿಯನ್ನು ನಾವೇ ಕಡಿಮೆ ಮಾಡ್ತಾ ಇದ್ದೀವಿ. 4ನೇ ತಾರೀಕಿನಿಂದ ಇಲ್ಲಿನವರೆಗೆ ನಡೆದಂಥ ಸದನದ ನಡವಳಿಕೆ ಯಾರಿಗೂ ಗೌರವ ತರ್ತಕ್ಕಂಥದ್ದಲ್ಲ. ರಾಜ್ಯದ ಜನರ ನೂರಾರು ಸಮಸ್ಯೆಗಳು ತೇಲಾಡ್ತಾ ಇದೆ. ಈ ಸಮಸ್ಯೆಗಳ ಬಗ್ಗೆ ಗಂಭೀರವಾದ ಚಿಂತನೆ, ಚರ್ಚೆ ಮಾಡೋದರಲ್ಲಿ ಮೊದಲನೆಯದಾಗಿ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ. ಎರಡನೇದಾಗಿ ಆಡಳಿತ ಪಕ್ಷ ತಮ್ಮ ಜವಾಬ್ದಾರಿಯನ್ನ ಮರೆತಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವುದೇ ಪರಿಣಾಮಕಾರಿಯಾದಂಥ ಚರ್ಚೆ ಆಗಲಿಲ್ಲ. ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಆಗಲಿ, ಹೆದ್ದಾರಿಗಳ ಬಗ್ಗೆ ಆಗಲಿ, ವಿದ್ಯಾ ಇಲಾಖೆ ಬಗ್ಗೆ ಆಗಲಿ, ಪೊಲೀಸ್ ಇಲಾಖೆ ಬಗ್ಗೆ ಆಗಲಿ, ಯಾವುದರ ಬಗ್ಗೆನೂ ಪ್ರಾಮಾಣಿಕವಾಗಿ ಚರ್ಚೆ ಆಗಲಿಲ್ಲ. ಬರೀ ಬೈದಾಟ. ನಾಚಿಕೆ ಆಗುತ್ತೆ. ಇಬ್ಬರು ಸದಸ್ಯರು ಸಂತೆಯಲ್ಲಿ ನಿಂತು ಮಾತಾಡುವ ರೀತಿ, ಏಕವಚನದಲ್ಲಿ ಬೈದಾಡದ್ದು ನಾಚಿಕೆ ಇಲ್ಲ. ಮಾನ ಮರ್ಯಾದೆ ಇದ್ದರೆ ಆ ಸದಸ್ಯರು ಕೂಡಲೇ ರಾಜೀನಾಮೆ ಕೊಡಬೇಕು. ಸಾವಿರಾರು ಕೋಟಿ ಸಂಪಾದನೆ ಮಾಡಿ ಸದನಕ್ಕೆ ಬಂದುಬಿಟ್ಟಿದ್ದಾರೆ. ಸದನದ ಗಾಂಭೀರ್ಯ ಗೊತ್ತಿಲ್ಲ, ಸದನದ ಗೌರವ ಗೊತ್ತಿಲ್ಲ. ಸದನದಲ್ಲಿ ನಿಂತು ಬೀದಿ ಅತ್ಯಂತ
ಅಗೌರವ ತರ್ತಕ್ಕಂಥ ಮಾತನ್ನ ಆಡಿರೋದು ಗೌರವ ಅಲ್ಲ. ವಿರೋಧ ಪಕ್ಷ ಬರೇ ನೀವು ದ್ವೇಷ, ಅಸೂಯೆ ಇದಕ್ಕಾಗಿ ಸದನವನ್ನು ಉಪಯೋಗಿಸ್ಕೊಂಡ್ರಿ. ನಾನು ವಿರೋಧ ಪಕ್ಷದವ್ರು ನೇರವಾಗಿ ಕೇಳ್ತೀನಿ, ನೀವು ಉತ್ತರ ಕರ್ನಾಟಕದ ಯಾವ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿದ್ರಿ? ಯಾವ ಸಂಬಂಧ ಚರ್ಚೆ ಮಾಡಿದ್ರಿ? ನೀರಾವರಿಗೆ ಚರ್ಚೆ ಮಾಡಿದ್ರ? ಬಿಡಿ ಚರ್ಚೆ ಮಾಡಿದ್ರ? ಪೊಲೀಸ್ ಇಲಾಖೆ ಚರ್ಚೆ ಮಾಡಿದ್ರ? ಏನೂ ಬೇಡ. ಎಲ್ಲಿ ಶಾಸನ ಸಭೆ ನಡೀತಾ ಇದೆ ಅಲ್ಲೇ ಮಹಿಳೆಯ ಮಾನಭಂಗ ಆಗಿದೆ. ನೀವು ಶಾಸನ ಸಭೆಯಲ್ಲಿ ಇರೋದಕ್ಕೆ ನೀವು ಯೋಗ್ಯತೆ ಇದೆಯಾ ಅನ್ನೋದನ್ನ ಮೊದಲು ಪ್ರಶ್ನೆ ಮಾಡಬೇಕು. ಶಾಸನ ಸಭೆಯಲ್ಲಿ ಅದ್ಭುತವಾದ ಚರ್ಚೆ ಮಾಡೋದಕ್ಕೆ ಆಗಿಲ್ಲ. ಇದು ಬೆಳಗಾವಿ ಸದನ ಏನು ಉತ್ತರ ಕರ್ನಾಟಕಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ ಅದ್ಭುತವಾಗಿ ಒಂದು ಚಿಂತನೆ, ಭರವಸೆ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಬರೀ ಹುಡುಗಾಟಕ, ಬರೀ ವೈಯಕ್ತಿಕವಾದಂಥ ನಿಂದನೆಗಳು, ಪಕ್ಷ ನಿಂದನೆಗಳು, ಪಕ್ಷಕ್ಕಾಗಿ ಅತ್ಯಂತ ಘೋರ ಅನ್ಯಾಯ. ನಾನು ಸುಮಾರು 60 ವರ್ಷದಿಂದ ಶಾಸನಸಭೆಯಲ್ಲಿ ಇದ್ದೀನಿ. ಇಂಥ ಶಾಸನಸಭೆಯನ್ನು ನೋಡಲಿಲ್ಲ. ಅತ್ಯಂತ ತೀವ್ರ ಖಂಡನೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇವತ್ತು ಬೆಳಗಾವಿಯ ಸದನ ಸಂಪೂರ್ಣ ವಿಫಲವಾಗಿದೆ.